ಪೇಪರ್ ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? ಚೆನ್ನಾಗಿತ್ತು ಎಕ್ಸಾಮ್, ಚೆನ್ನಾಗಿ ಮಾಡಿದ್ವಿ. ಯಾವುದಿತ್ತು ಇವತ್ತು? ಅಕೌಂಟೆನ್ಸಿ. ಈಸಿ ಇತ್ತಾ ಟಫ್ ಇತ್ತಾ? ಈಸಿ, ಫುಲ್ ಡೆಡ್ ಈಸಿ. ಮಾಡಲ್ ಪೇಪರ್ಸ್ ಅಲ್ಲೇ ಬಂದಿತ್ತು. ಕಾಲೇಜ್ ಹೆಸರು? ಗರ್ಲ್ ಜೂನಿಯರ್. ನಿಮ್ಮ ಹೆಸರು? ಪರಿಮಳ ಅಂತ. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ಎಲ್ಲ ನಂಗೆ ತುಂಬ ಇಷ್ಟ ಆಗ್ತಾರೆ ನಮ್ಮ ಲೆಕ್ಚರ್ಸ್. ಯಾಕಂದರೆ ಸಖತ್ತಾಗಿ ಕ್ಲಾಸ್ ಮಾಡಿದ್ದಾರೆ, ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಎಫರ್ಟ್ಸಿಗೆ ತಕ್ಕಂಗೆ ಈ ವರ್ಷ ಫುಲ್ ರಿಸಲ್ಟ್ ಬರುತ್ತೆ ಅಂತ ನನಗೆ ಅನಿಸುತ್ತೆ. ಬಂದೇ ಬರುತ್ತೆ ಈ ವರ್ಷ ರಿಸಲ್ಟ್. ಟಾಪಲ್ಲಿ ಇರುತ್ತೆ ಚಿತ್ರದುರ್ಗ ಅಂತ ಹೇಳ್ತೀನಿ. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ಡಿಗ್ರಿ ಮಾಡಬೇಕು ಅಂತಿದ್ದೀನಿ. ನಿಮ್ಮ ಹೆಸರು? ಪರಿಮಳ. ಚೆನ್ನಾಗಿತ್ತು ಮ್ಯಾಥ್ಸ್. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? ಎಷ್ಟು ಮಾರ್ಕ್ಸಿಗೆ? 60 ಮಾರ್ಕ್ಸಿಗೆ. ಎಷ್ಟು ಬರ್ಬೋದು? 60ನೇ ಬರ್ಬೋದು. 60. ನಿಮ್ಮ ಲೆಕ್ಚರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ನಮ್ಮ ಕ್ಲಾಸ್ ಚೆನ್ನಾಗಿ ಮಾಡಿದ್ದಾರೆ ಅವರು. ಅವರು ಮಾಡ್ದಂಗೆ ನಾವು ಓದ್ಕೊಂಡಿದ್ದೀವಿ, ಹಂಗಾಗಿ ಮಾರ್ಕ್ಸ್ ಚೆನ್ನಾಗಿ ತೆಗಿತೀವಿ. ಯಾವುದಿತ್ತು ಇವತ್ತು? ಮ್ಯಾಥ್ಸ್ ಇತ್ತು. ನಿಮ್ಮ ಹೆಸರು? ನಿಮ್ಮ ಹೆಸರು? ಅಭಿನಯ ಎಂ. ಅಟೆಂಡ್ ಮಾಡಿದ್ವಿ. ಹೇಗಿತ್ತು ಪೇಪರು? ಚೆನ್ನಾಗಿತ್ತು. ಈಸಿ ಇತ್ತಾ ಟಫ್ ಇತ್ತಾ? ಈಸಿ ಇತ್ತು. ಆಲ್ಮೋಸ್ಟ್ ಮಾಡಲಲ್ಲಿ ಪೇಪರಲ್ಲಿರೋದೇ ಬಂದಿದ್ದು. ಎಕ್ಸ್ಪೆಕ್ಟ್ ಮಾಡಿರೋವೆಲ್ಲ ಬಂದಿದ್ವಾ? ಬಂದಿತ್ತು. ಯಾವ ಕಾಲೇಜು? ಗರ್ಲ್ ಜೂನಿಯರ್ ಕಾಲೇಜ್. ನಿಮ್ಮ ಹೆಸರು? ಯಶೋಧ. ನಿಮ್ಮ ಲೆಕ್ಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರಿಗೆ ಇಷ್ಟು ದಿನ ಅವರು ನಮಗೆ ಸಫರ್ ಪಟ್ಟು ಪ್ರಾಬ್ಲಮ್ ಮಾಡಿ ಎಲ್ಲ ತುಂಬ ಇದು ಮಾಡಿದ್ದಾರೆ. ಹಾಗಾಗಿ ನಾವು ತುಂಬ ಚೆನ್ನಾಗಿ ಬರ್ದಿದ್ವಿ. ಆಲ್ಮೋಸ್ಟ್ ಅವ್ರು ಮಾಡಲಲ್ಲೇ ಇರೋದು ಓದ್ಕೊಳ್ರಿ ಅಂತ ಹೇಳಿದರು. ಅದಕ್ಕೆ ನನ್ನ ಕಡೆಯಿಂದ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಯಾವ ಕಾಲೇಜು? ನಮ್ಮ ಗರ್ಲ್ ಜೂನಿಯರ್ ಕಾಲೇಜ್. ನಿಮ್ಮ ಲೆಕ್ಚರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್ಗೆ ಹೇಳ್ಬೇಕಂದ್ರೆ ಚೆನ್ನಾಗಿ ಬರ್ದಿದ್ದೀವಿ ಅಂತ ಹೇಳ್ತೀವಿ. ನಿಮ್ಮ ಹೆಸರು? 60 to 70. ಎಷ್ಟು ಬರ್ಬೋದು? 60 ಬರ್ಬೋದು. ನಿಮ್ಮ ಲೆಕ್ಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಓದಿದ್ದೀನಿ, ನಾನು ಪಾಸ್ ಆಗ್ತೀನಿ ಅಷ್ಟೇ. ಯಾವ ಕಾಲೇಜು? ಗರ್ಲ್ ಜೂನಿಯರ್ ಕಾಲೇಜ್. ಎಕ್ಸ್ಪೆಕ್ಟೆಡ್ ಎಲ್ಲ ಬಂದಿದ್ವಾ? ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದ್ದಾವೆ. ಅವ್ರು ಹೇಳಿದ್ರು ಅದರಲ್ಲೇ ಬರ್ಬೇಕು. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ಅಗ್ರಿ ಆರ್ ಇಂಜಿನಿಯರ್. ನಿಮ್ಮ ಹೆಸರು? ಸ್ಕೋರ್ ಮೇಲೆ ಡಿಪೆಂಡ್. ಅನುಪ್ರಿಯ ಟಿ. 150 40 ಮಾರ್ಕ್ಸ್. ಎಷ್ಟು ಬರ್ಬೋದು? 50. ಯಾವ ಕಾಲೇಜು? ಗರ್ಲ್ಸ್ ಜೂನಿಯರ್ ಕಾಲೇಜ್. ಎಕ್ಸ್ಪೆಕ್ಟೆಡ್ ಎಲ್ಲ ಬಂದಿದ್ವಾ? ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಬಂದಿದ್ವಾ? ಅಷ್ಟೇ. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನೆಕ್ಸ್ಟು ಇಂಜಿನಿಯರ್ ಮಾಡಬೇಕಂತ. ಯಾವುದಿತ್ತು ಇವತ್ತು ಸಬ್ಜೆಕ್ಟು? ಸಬ್ಜೆಕ್ಟ್ ಯಾವುದಿತ್ತು? ಸಬ್ಜೆಕ್ಟಾ? ನನಗ ಮ್ಯಾಥ್ಸ್. 70 ಮಾರ್ಕ್ಸ್. ಎಷ್ಟು ಬರ್ಬೋದು? ಎಷ್ಟು ಬರ್ಬೋದು? 65. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? BA. ಪೇಪರ್ ಈಸಿ ಇತ್ತಾ ಟಫ್ ಇತ್ತಾ? ಈಸಿ ಇತ್ತು. ಬನ್ನಿ ನಿಂತ್ಕೊಳ್ಳಿ ಒಂದು ನಿಮಿಷ, ಯಾಕೆ ಹಂಗೆ ಮಾತಾಡ್ತೀವಿ? ನಿಮ್ಮ ಲೆಕ್ಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾವುದಿತ್ತು ಇವತ್ತು? ಮ್ಯಾಥ್ಸ್. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? 60 ಅಬವ್ ಬರ್ತಾರೆ. ಯಾವ ಕಾಲೇಜು? ಗರ್ಲ್ಸ್ ಜೂನಿಯರ್ ಕಾಲೇಜ್. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನಮ್ಮ ಮ್ಯಾಥ್ಸರಿಗೆ ಹೇಳಬೇಕು, ಭಾಳ ಕಷ್ಟಪಟ್ಟು ಓದಿಸಿದ್ದಾರೆ. ನಾವು ಅಷ್ಟೇ ಕಷ್ಟಪಟ್ಟು ಓದಿ ನಮಗೆ ತಗೊಳ್ಳೋ ಎಲ್ಲ ಲೆಕ್ಚರ್ಸಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟ. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? ನಾನು ನರ್ಸಿಂಗ್ ಮಾಡಬೇಕಂತ ಇಷ್ಟ. ನಿಮ್ಮ ಹೆಸರು? ಮೇಘನಾ ಎಚ್. ಥ್ಯಾಂಕ್ ಯು. ಎಷ್ಟು ಮಾರ್ಕ್ಸಿಗೆ ಅಟೆಂಡ್ ಮಾಡಿದ್ರಿ? ಒಂದು 60 ಮಾರ್ಕ್ಸ್ ಅಟೆಂಡ್ ಮಾಡಿದ್ದೀನಿ. ಎಷ್ಟು ಬರ್ಬೋದು? ಒಂದು 50 ಬರ್ಬೋದು. 10 ಮಾರ್ಕ್ಸ್ ಹೋಗ್ಬೋದು ಅನ್ಸುತ್ತೆ. ನಿಮ್ಮ ಹೆಸರು? ಸುಷ್ಮಾ. ನಿಮ್ಮ ಲೆಕ್ಚರ್ಸಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮ್ಯಾಥ್ಸ್ ಯಾವ್ದು ಇದ್ದಿದ್ದು ಸಬ್ಜೆಕ್ಟ್ ಇವತ್ತು? ಅಕೌಂಟೆನ್ಸಿ ಇತ್ತು. ನಿಮ್ಮ ಲೆಕ್ಚರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚೆನ್ನಾಗಿ ಬರ್ದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಕಾಲೇಜು? ಗರ್ಲ್ ಜೂನಿಯರ್ ಕಾಲೇಜ್. 60 ಮಾರ್ಕ್ಸ್ ಇದೆ. ಎಷ್ಟು ಬರ್ಬೋದು? 60 ಮಾರ್ಕ್ಸಿಗೆ ಬರ್ದಿದ್ದೀನಿ ಸರ್. 60 ಬರ್ತೀನಿ. ನಿಮ್ಮ ಲೆಕ್ಚರ್ಸ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ಸೋ ಮಚ್, ಟೀಚಿಂಗ್ ಚೆನ್ನಾಗಿ ಮಾಡಿದ್ದೆ. ನಿಮ್ಮ ಯಾವ ಕಾಲೇಜು? ಗರ್ಲ್ಸ್ ಜೂನಿಯರ್. ನೀವು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಎಲ್ಲ ಬಂದಿದ್ವಾ? ಹ್ಞೂ ಸರ್ ಬಂದಿದೆ. ಯಾವುದಿತ್ತು ಇವತ್ತು ಎಕ್ಸಾಮ್? ಅಕೌಂಟೆನ್ಸಿ. ನೆಕ್ಸ್ಟ್ ಏನು ಮಾಡ್ಬೇಕಂತಿದ್ದೀರಾ? BCA. ಥ್ಯಾಂಕ್ ಯು. ನಿಮ್ಮ ಹೆಸರು? ಸೂಫಿಯಾ.